ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಅಹಮದಾಬಾದಿನ ಒನ್ ಆಫ್ ದ ಮೋಸ್ಟ್ ಬೆಸ್ಟ್ ಆ್ಯಂಡ್ ಪೀಸೆಸ್ ಪ್ಲೇಸ್ ಶಬರ್ಮತಿ ರಿವರ್ ಫ್ರಂಟ್. ಸೊ ಒನ್ ಆಫ್ ದ ಪೀಸ್ ಆ್ಯಂಡ್ ಬೆಸ್ಟ್ ಪ್ಲೇಸ್, ವಾಕಿಂಗ್ ಆಗಿರ್ಬೋದು, ಫ್ಯಾಮಿಲಿಗಾಗಿರ್ಬೋದು. ಸೊ ನೋಡಿ, ನಾಯಿಗಳು ಕೂಡ ಎಷ್ಟು ಪೀಸ ಮಾಡ್ಕೊಂಡಿದ್ದೇವೆ ಅಂತ. ಗೇಟ್ ಇಲ್ಲಿದೆ, ಅಲ್ಲಿಗೆ ಹೋಗ್ತಿದ್ದೀವಿ. ಬನ್ನಿ ನೋಡುವ ವ್ಯೂ ಹೆಂಗಿರುತ್ತೆ ಅಂತ. ಸೊ ಇಲ್ಲೆಲ್ಲ ನೋಡಿ ಈ ಮರಗಿಡ. ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ರಿವರ್ ಫ್ರಂಟ್ ಎಡ್ಜ್ ಆರ್ ಎಂಡ್. ಈಗ ನಾವು ಹೋಗ್ತಿರೋದು ಯಾಕಡೆ ಅಂದರೆ ರಿವರ್ ಫ್ರಂಟ್ ಎಂಡಿಂಗ್, ಅಂದರೆ ಡ್ಯಾಮ್ ಗೇಟ್ ಇರುತ್ತಲ್ಲ ಆ ಕಡೆ. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ವ್ಯೂ ಅಂತ. ವ್ಯೂ ಚೆನ್ನಾಗಿರುತ್ತೆ, ನಾನು ಹೋಗಿದ್ದೀನಿ. ಸೊ ನೋಡೋಣ ಬನ್ನಿ. ಹೌ ಇಸ್ ದ ಲೇಟೆಸ್ಟ್ ನೋಡಿ. ರನ್ನಿಂಗ್ ಆಗಿರ್ಬೋದು. ಈಗ ಹಂಗೆ ಹೋಗ್ತಾ ಹೋಗೋದು ಸಿಗೋದೆ ವಾಟರ್ ಹೈಡ್ರಾನ್. ಫಸ್ಟ್ ಇದು ಚೆನ್ನಾಗೇ ನಡೀತಿತ್ತು, ಬಟ್ ಇದನ್ನು ಬಂದ್ ಮಾಡಿದ್ದಾರೆ. ಈಗ ಮೀನ್ಸ್ ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಓಪನ್ ಮಾಡ್ಬೋದು, ಗೊತ್ತಿಲ್ಲ. ಬನ್ನಿ ನೋಡೋಣ. ಅದಕ್ಕೆ ಲ್ಯಾಂಡಿಂಗ್ ಪ್ರೊಸೆಸ್ ನೋಡಿ. ಲ್ಯಾಂಡಿಂಗ್ ವಾಟರ್ ಏರ್ ಕ್ರಾಫ್ಟ್, ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಟೂರಿಸಮ್ ರೀಸನ್ಗೆ ಇದನ್ನು ಯೂಸ್ ಮಾಡ್ತಿದ್ರು. ಬಟ್ ಕಾರಣಾಂತರದಿಂದ ಅದನ್ನು ಬಂದ್ ಮಾಡಿದ್ದಾರೆ, ಏನೋ ಇಶ್ಯೂ ಆಗಿ. ಸೊ ಬನ್ನಿ ಹಂಗೆ ಹೋಗ್ತಾ ನೋಡೋಣ. ಸೊ ಇಲ್ಲಿ ನೋಡಿ ವ್ಯೂ ಹೆಂಗಿದೆ, ಸನ್ಸೆಟ್ ವ್ಯೂ. ವಾವ್, ಇಟ್ಸ್ ರಿಯಲಿ ಆಸಮ್. ಸೊ ನಾವು ಇನ್ನೂ 30 ಮಿನಿಟ್ಸ್ ಬೇಗ ಬಂದಿದ್ದರೆ ಸನ್ಸೆಟ್ ವ್ಯೂ ಕಾಣೋದು. ಈಗ 30 ಮಿನಿಟ್ಸ್ ಲೇಟಾಗಿ ಬಂದು ಸನ್ಸೆಟ್ ವ್ಯೂ ಟೈಮ್ ಆಗಿಬಿಟ್ಟಿದೆ, ಈಗೇನು ಮಾಡಲಿಕ್ಕಾಗಲ್ಲ. ಸೊ ಇದೇ ನೋಡಿ ರಿವರ್ ಫ್ರಂಟ್ನ ಎಂಡ್. ಬನ್ನಿ ನೆಕ್ಸ್ಟ್. ಈಗ ಬಂದಿದ್ದು ನಾವು ರಿವರ್ ಫ್ರಂಟ್ನ ರೈಟ್ ಸೈಡ್. ಈಗ ಲೆಫ್ಟ್ ಸೈಡ್ ಏನಿದೆ ಅಂತ ನೋಡೋಣ ಬನ್ನಿ. ಸೊ ಈಗ ರಿವರ್ ಫ್ರಂಟ್ ಲೆಫ್ಟಿಗೆ ಹೋಗ್ತಿದ್ದೀವಿ. ಈಗ ಆಗಲೇ ಆಲ್ರೆಡಿ ಕತ್ಲಾಗಿಬಿಟ್ಟಿದೆ, ಬನ್ನಿ ನೋಡುವ. ನೋಡಿ ಈಗಲೂ ಕೂಡ ಒಬ್ಬರು ರನ್ನಿಂಗ್ ಮಾಡ್ಕೊ ಹೋಗ್ತಿದ್ದಾರೆ ನೋಡಿ. ಎಲ್ಲ ಫುಲ್ಲು ಫ್ರೆಂಡ್ಸ್ ಜೊತೆ ಬಂದು ಮಾತುಕತೆ ಮಾಡ್ತಿದ್ದಾರೆ ಎಲ್ಲ ನಿಧಾನವಾಗಿ. ಸೊ ಹೋಗ್ತಾ ಇನ್ನು ನೋಡಿ ಎಲ್ಲ ಇನ್ನೂ ಕೂದಿದ್ದಾರೆ. ಟೈಮ್ 8 ಗಂಟೆ ಆಗಿದೆ. ಈ ರಿವರ್ ಫ್ರಂಟಲ್ಲಿ ಇನ್ನೊಂದೇನು ಚೆನ್ನಾಗಿರೋದು ಅಂದರೆ, ಈಗ ಸೈಕ್ಲಿಂಗ್ ಮಾಡಲಿಕ್ಕಾಗಿರ್ಬೋದು, ಅವ್ರ ವಾಕಿಂಗ್ ಆಗಿರ್ಬೋದು, ಇಲ್ಲ ಏನೋ ಮನೇಲಿ ಕೂತಿ ಬೋರ್ ಆಗಿದೆ, ಬನ್ನಿ ಒಂದು ರೌಂಡ್ ರಿವರ್ ಫ್ರಂಟ್ ಹೋಗೋಣ ಅಂದರೆ ಅದಕ್ಕೂ ಚೆನ್ನಾಗಿದೆ. ಫುಲ್ಲು ಟೈಮ್ ಪಾಸ್ ಮಾಡ್ಬೋದು ಚೆನ್ನಾಗಿ. ಆ್ಯಂಡ್ ನಿಮಗೆ ಒಂಥರ ಪೀಸ್ ಅನಿಸುತ್ತೆ ಇಲ್ಲಿ ಬಂದಾಗ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಒಂಥರ ಗ್ರೌಂಡ್ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಹೀಗೆ ಮುಂದೆ ಹೋಗ್ತಾ ಇನ್ನೂ ಚೆನ್ನಾಗಿ ಅನಿಸ್ತಾ ಹೋಗುತ್ತೆ. ಮತ್ತು ಇನ್ನು ಸೊ ಅಲ್ಲಿ ಕಾಣ್ತಿದೆಯಲ್ಲ ಅದೇ ಅಟಲ್ ಬ್ರಿಡ್ಜ್.
ನಾವೀಗ ಯಾವ ಕಡೆ ಬಂದ್ವಿ ಅಂದರೆ ಅಕ್ಷರ್ ರಿವರ್ ಕ್ರೂಸ್ ಮತ್ತು ರೆಸ್ಟೋರೆಂಟ್ ಆ್ಯಂಡ್ ಲಾಂಚ್ ಹತ್ರ. ನೋಡಿ ಇಲ್ಲಿ 2700 rupees ಪರ್ ಪರ್ಸನ್. ಜೈನ್ ಫುಡ್, ಗುಜರಾತಿ ಫುಡ್ ಮತ್ತು ಪಂಜಾಬಿ ಫುಡ್ ಇಷ್ಟು ಬಿಟ್ಟರೆ ಇನ್ಯಾವುದೂ ಸೌತ್ ಇಂಡಿಯನ್ ಫುಡ್ ಯಾವುದೂ ಕಾಣ್ಲಿಕ್ಕೆ ಸಿಗೋಲ್ಲ. ಸೊ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಸೌತ್ ಇಂಡಿಯನ್ಸರು. ಈಗ ಬಂದ್ವಿ ನೋಡಿ ಅಟಲ್ ಬ್ರಿಡ್ಜ್ ಹತ್ರ. ಇನ್ನೊಂದು ಸ್ವಲ್ಪ ದೂರ ಇದೆ, ಇನ್ನೊಂದು 10 steps ಅಷ್ಟೇ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಲೈಟಿಂಗ್ಸ್ ನೋಡಿ. ಸೊ ಈಗ ಬಂತು ನೋಡಿ ಅಟಲ್ ಬ್ರಿಡ್ಜ್. ವಾವ್, ಇಟ್ಸ್ ರಿಯಲಿ ಆಸಮ್. ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ಲು ಲೈಟಿಂಗ್ಸ್ ಮತ್ತು ಆ ಬ್ರಿಡ್ಜ್ನ ಮಾಡಿರೋ